ರಾಜಕೀಯ ಅನ್ನೋದೇ ಹಾಗೆ, ಇಲ್ಲಿ ಯಾವುದೂ ಶಾಶ್ವತವಲ್ಲ. ಯಾರು ಎಲ್ಲಿ ಬೇಕಾದರೂ ಸಲ್ಲಬಹುದು. ರಾಜಕಾರಣದಲ್ಲಿ ಬಾಗಿಲು ಅನ್ನೋದು ಸಂಪೂರ್ಣವಾಗಿ ಬಂದ್ ಆಗೋದೇ ಇಲ್ಲ. ಒಂದು ಕಡೆ ಡೋರ್ ಬಂದ್ ಆದರೂ ಕೂಡ ಇನ್ನೊಂದು ಕಡೆ ಓಪನ್ ಆಗಿರುತ್ತೆ. ಹೀಗಾಗಿ ಅಧಿಕಾರ ಪವರ್ ಎಲ್ಲಿರುತ್ತೋ ಅಲ್ಲೇ ರಾಜಕಾರಣಿಗಳಿರ್ತಾರೆ. ಎಲ್ಲಿ ಡೋರ್ ಓಪನ್ ಆಗುತ್ತೋ ಅಲ್ಲಿ ನುಗ್ತಾರೆ. ರಾಜಕಾರಣಿಗೆ ನಿಷ್ಠೆ ಇರೋದು ಅಧಿಕಾರಕ್ಕೆ ಮಾತ್ರ, ಪಕ್ಷಕ್ಕೂ ಅಲ್ಲ, ಯಾವ ಸಂಬಂಧಕ್ಕೂ ಅಲ್ಲ, ಮೈತ್ರಿಗಂತೂ ಅಲ್ವೇ ಅಲ್ಲ. ಈ ವಿಚಾರದಲ್ಲಿ ಬಿಹಾರ ಸಿಎಂ ನಿತೀಶ್ ಕುಮಾರ್ರನ್ನಂತೂ ಮೀರಿಸುವವರು ಯಾರು ಕೂಡ ಇಲ್ಲ. ಪಲ್ಟೂರಾಮ್ ನಿತೀಶ್ ಕುಮಾರ್ರಂತ ರಾಜಕಾರಣಿ ಸದ್ಯ ರಾಷ್ಟ್ರ ರಾಜಕೀಯದಲ್ಲಿ ಯಾರೂ ಇಲ್ಲ ಅಂತಾನೆ ಹೇಳ್ಬೋದು. ಕಳೆದ 10 ವರ್ಷಗಳಲ್ಲಿ 4ನೇ ಬಾರಿಗೆ ಯೂ ಟರ್ನ್ ಹೊಡೆದಿರೋ ನಿತೀಶ್ ಕುಮಾರ್ ಈಗ ಮತ್ತೆ ಬಿಜೆಪಿ ತೆಕ್ಕೆಗೆ ಜಾರಿದ್ದಾರೆ. ಅಷ್ಟಕ್ಕೂ ಲೋಕಸಭೆ ಚುನಾವಣೆಗೆ ಕೆಲ ತಿಂಗಳುಗಳು ಇರುವಾಗಲೇ ನಿತೀಶ್ ಕುಮಾರ್ ಆರ್ಜೆಡಿ ಜೊತೆಗಿನ ಮೈತ್ರಿ ಮುರಿದು ಬಿಜೆಪಿ ಜೊತೆ ಕೈ ಜೋಡಿಸಿದ್ಯಾಕೆ? ಇಂಡಿಯಾ ಮೈತ್ರಿಕೂಟ ಬಿಟ್ಟು NDA ಸೇರಿಕೊಳ್ಳೋಕೆ ಅಸಲಿ ಕಾರಣ ಏನು? ಇದರಲ್ಲಿರೋ ರಾಜಕೀಯ ಲೆಕ್ಕಾಚಾರಗಳೇನು? ಈಗಾಗಲೇ 2 ಬಾರಿ ಕೈ ಕೊಟ್ಟಿರೋ ನಿತೀಶ್ ಕುಮಾರ್ ಜೊತೆಗೆ ಬಿಜೆಪಿ ಮತ್ತೆ ದೋಸ್ತಿಗೆ ಮುಂದಾಗಿರೋದು ಯಾಕೆ? ಇವೆಲ್ಲದರ ಬಗ್ಗೆಯೂ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ನೀಡ್ತೀನಿ. ಹಾಗೆಯೇ JDUನ ಪರಿಸ್ಥಿತಿ ಕರ್ನಾಟಕದ JDS ನಂತಾಗುತ್ತಾ ಅನ್ನೋ ಬಗ್ಗೆಯೂ ಮಾಹಿತಿ ನೀಡ್ತೀನಿ. ನಾನು ಕಿಶೋರ್ KV. ಕೊನೆ ತನಕ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗಿ. 2022ರಲ್ಲಿ ಬಿಜೆಪಿ ಜೊತೆಗಿನ ಮೈತ್ರಿಗೆ ಗುಡ್ ಬೈ ಹೇಳಿ RJD ಜೊತೆಗೆ ಅಧಿಕಾರಕ್ಕೇರಿದಾಗ ನಿತೀಶ್ ಕುಮಾರ್ ಮೈಂಡ್ನಲ್ಲಿ ಇದ್ದಿದ್ದು 2024ರ ಲೋಕಸಭೆ ಚುನಾವಣೆ. ಮೋದಿಯನ್ನ ಕೆಳಗಿಳಿಸಿ ದೇಶದ ಪ್ರಧಾನಿ ಆಗಬೇಕೆಂಬ ಟಾರ್ಗೆಟ್ ಇಟ್ಕೊಂಡೆ ನಿತೀಶ್ ಕುಮಾರ್ಗೆ ಅಂದು ಬಿಜೆಪಿಗೆ ಸೆಡ್ ಹೊಡೆದಿದ್ರು. ಇಂಡಿಯಾ ಮೈತ್ರಿಕೂಟ ರಚನೆಯಲ್ಲೂ ಕೂಡ ಪ್ರಮುಖ ಪಾತ್ರ ವಹಿಸಿರೋದು ಇದೇ ಪಲ್ಟೂರಾಮ್ ನಿತೀಶ್ ಕುಮಾರ್. ಎಲ್ಲ ಪ್ರತಿಪಕ್ಷಗಳನ್ನು ಕೂಡ ಒಟ್ಟಾಗಿಸಿ ಮಹಾಮೈತ್ರಿ ಮಾಡಿ ಕೊನೆಗೆ ಪ್ರಧಾನಿ ಅಭ್ಯರ್ಥಿಯಾಗೋ ಬಯಕೆ ನಿತೀಶ್ ಕುಮಾರ್ ರದ್ದಾಗಿತ್ತು. ಅದರಂತೆ ಮೈತ್ರಿಕೂಟ ರಚನೆಯಾಯಿತು. ಬಟ್ ನಿತೀಶ್ ಕುಮಾರ್ ಅಂದುಕೊಂಡಂತೆ ಎಲ್ಲವೂ ನಡೀತಾ ಇರಲಿಲ್ಲ. ಮೊದಲಿಗೆ ಮೈತ್ರಿಕೂಟಕ್ಕೆ ಇಂಡಿಯಾ ಅಂತ ನಾಮಕರಣ ಮಾಡಿದ್ದೆ ನಿತೀಶ್ ಕುಮಾರ್ಗೆ ಸಮಾಧಾನವಿರಲಿಲ್ಲ. ಬಳಿಕ ಮಹಾಮೈತ್ರಿಯ ಸಂಚಾಲಕರಾಗೋ ಆಸೆ ಕೂಡ ನಿತೀಶ್ಗೆ ಇತ್ತಾದ್ರೂ ಅತ್ತ ಮಮತಾ ಬ್ಯಾನರ್ಜಿ ಇದಕ್ಕೆ ಒಪ್ಪಲಿಲ್ಲ. ಲೋಕಸಭೆ ಚುನಾವಣೆ ಬೇರೆ ಹತ್ತಿರವಾಗ್ತಾ ಇದೆ. ಆದರೆ ಇಂಡಿಯಾ ಮೈತ್ರಿಕೂಟದ ಒಳಗಡೆ ಇನ್ನೂ ಕೂಡ ಸೀಟು ಹಂಚಿಕೆ ನಡೆದಿಲ್ಲ. ಸೀಟು ಹಂಚಿಕೆ ಬಗ್ಗೆ ತೀರ್ಮಾನಕ್ಕೆ ಸಭೆಯೇ ಸೇರಿಲ್ಲ. ಇವೆಲ್ಲದರ ನಡುವೆಯೇ ಇತ್ತ ಬಿಹಾರ ರಾಜಕೀಯದಲ್ಲೂ ಕೂಡ ಒಂದಷ್ಟು ಬೆಳವಣಿಗೆಗಳಾಗೋಕೆ ಶುರುವಾಗುತ್ತೆ. ತಮ್ಮ ಪಾರ್ಟ್ನರ್ ಆಗಿದ್ದ RJD ಜೊತೆಗೆ ಕಿರಿಕ್ಕು ಶುರುವಾಗಿ ಬಿಡುತ್ತೆ. RJDಯ ಕೆಲ ಸಚಿವರು ತಮ್ಮ ಗಮನಕ್ಕೆ ತರದೆ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ತಾ ಇದ್ದಾರೆ ಅನ್ನೋದು ನಿತೀಶ್ ಕುಮಾರ್ ಪಿತ್ತ ನೆತ್ತಿಗೇರಿಸಿ ಬಿಡುತ್ತೆ. ಅದರಲ್ಲೂ ಲಾಲು ಪ್ರಸಾದ್ ಯಾದವ್ ಪುತ್ರಿ ರೋಹಿಣಿ ಆಚಾರ್ಯ ಕುಟುಂಬ ರಾಜಕೀಯ ವಿಚಾರದಲ್ಲೂ ಸಿಎಂ ನಿತೀಶ್ ಕುಮಾರ್ಗೆ ಟಾಂಗ್ ಕೊಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಳ್ತಾರೆ. ಈ ವೇಳೆ ಬಿಜೆಪಿ ನಿತೀಶ್ ಕುಮಾರ್ ಅವರ ಬೆಂಬಲಕ್ಕೆ ನಿಂತಿತ್ತು. ಲಾಲು ಪುತ್ರಿ ಸಿಎಂ ಬಳಿ ಕ್ಷಮೆಯಾಚಿಸಬೇಕು ಅಂತ ಬಿಜೆಪಿ ಆಗ್ರಹಿಸಿತ್ತು. ನಿತೀಶ್ ಕುಮಾರ್ ವಿರುದ್ಧ ಮೈತ್ರಿ ನಾಯಕರಿಂದ ವಾಗ್ದಾಳಿ ಆಗುತ್ತೆ ಅನ್ನುವಾಗಲೆಲ್ಲ ಬಿಜೆಪಿ JDU ನಾಯಕನ ಬೆಂಬಲಕ್ಕೆ ನಿಲ್ತಾ ಇತ್ತು. ಕೇಸರಿ ಕಲಿಗಳು ಮಾತ್ರ ನಿತೀಶ್ ವಿರುದ್ಧವಾಗಿ ಒಂದೇ ಒಂದು ಸ್ಟೇಟ್ಮೆಂಟ್ ನೀಡ್ತಾ ಇರಲಿಲ್ಲ. ಇವೆಲ್ಲವೂ ಹೈಕಮಾಂಡ್ನಿಂದಲೇ ಬಂದ ಸೂಚನೆಗಳಾಗಿದ್ವು. JDU ನಾಯಕನ ಸಪೋರ್ಟ್ಗೆ ನಿಲ್ಲುವಂತೆ ಮೇಲಿನಿಂದಲೇ ಬಿಹಾರ ಬಿಜೆಪಿ ನಾಯಕರಿಗೆ ಆದೇಶ ಕೂಡ ಬಂದಿತ್ತು. ಈ ಮೂಲಕ ಬಿಜೆಪಿ ಕೂಡ ನಿತೀಶ್ ಕುಮಾರ್ಗೆ ಪರೋಕ್ಷವಾಗಿ ಮೆಸೇಜ್ ಪಾಸ್ ಮಾಡುತ್ತೆ. ಇದರ ಜೊತೆಗೆ ಸರ್ಕಾರದಲ್ಲಿ DCM ತೇಜಸ್ವಿ ಯಾದವ್ ಡಾಮಿನೆನ್ಸ್ ಕೂಡ ಹೆಚ್ಚಾಗುತ್ತೆ. 2023ರ ನವೆಂಬರ್ನಲ್ಲಿ ತೇಜಸ್ವಿ ಯಾದವ್ ಭವಿಷ್ಯದ ಮುಖ್ಯಮಂತ್ರಿ ಅನ್ನೋ ಪೋಸ್ಟರ್ಗಳು ಬಿಹಾರದ ಬೀದಿಗಳಲ್ಲಿ ಕಾಣಿಸ್ಕೊಳ್ತವೆ. RJD ಜೊತೆಗಿನ ಮೈತ್ರಿಯು ವರ್ಕೌಟ್ ಆಗ್ತಾ ಇಲ್ಲ. ಇತ್ತ ಇಂಡಿಯಾ ಮೈತ್ರಿಕೂಟದಲ್ಲೂ ಕೂಡ ಅಂದುಕೊಂಡಂತೆ ನಡೀತಾ ಇಲ್ಲ. ಹೀಗಾಗಿ ತಾವು ಪ್ರಧಾನಿ ಆಗೋದಂತೂ ಸಾಧ್ಯವೇ ಇಲ್ಲ ಅನ್ನೋದು ಗ್ಯಾರಂಟಿ ಆಗುತ್ತಲೇ ಕೆಲ ದಿನಗಳಿಂದ ತಮ್ಮ ಬೆನ್ನುಜ್ಜುತ್ತಿರೋ ಬಿಜೆಪಿಯತ್ತ ಪಲಾಯನ ಮಾಡೋಕೆ ನಿತೀಶ್ ಕುಮಾರ್ ಮನಸ್ಸು ಮಾಡ್ತಾರೆ. ಸ್ನೇಹಿತರೆ, ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿ ಕೂಡ ಇದೆ. ನರೇಂದ್ರ ಮೋದಿಯನ್ನ ಅಧಿಕಾರದಿಂದ ಕೆಳಗಿಳಿಸಬೇಕು ಅನ್ನೋ ಉದ್ದೇಶದಿಂದಲೇ ನಿತೀಶ್ ಕುಮಾರ್ ಅವರು ಇಂಡಿಯಾ ಮೈತ್ರಿಕೂಟವನ್ನು ರಚಿಸಿದ್ರು. ಆದರೆ ಈ ಬಾರಿ ಮೋದಿಯನ್ನ ಅಲುಗಾಡಿಸೋಕೆ ಸಾಧ್ಯವಿಲ್ಲ ಅಂದಮೇಲೆ ವಿಪಕ್ಷಗಳ ಮೈತ್ರಿಕೂಟದಲ್ಲಿದ್ದು ಏನು ಪ್ರಯೋಜನ ಅನ್ನೋದು ನಿತೀಶ್ ಕುಮಾರ್ ಅವರ ನಿಲುವಾಗಿತ್ತು. ಈ ವಿಚಾರವಾಗಿ ನಿತೀಶ್ ಕುಮಾರ್ ತಮ್ಮ ಆಪ್ತರ ಬಳಿ ಒಂದು ಮಾತು ಹೇಳಿದ್ರಂತೆ. ಇಫ್ ಯು ಕಾಂಟ್ ಬೀಟ್ ಹಿಮ್ ದೆನ್ ಜಾಯಿನ್ ಹಿಮ್ ಅನ್ನೋದಾಗಿ. ಅಂದ್ರೆ ಇಲ್ಲಿ ಮೋದಿಯನ್ನ ಸೋಲಿಸೋಕೆ ಸಾಧ್ಯವಾಗದೇ ಇದ್ರೆ ಮೋದಿ ಜೊತೆಗೆ ಸೇರಿಕೊಳ್ಳಿ ಅನ್ನೋದಾಗಿ. ಇದೇ ನೋಡಿ ರಾಜಕೀಯ ಅಂದ್ರೆ. ರಾಜಕೀಯದ ಅಸಲಿ ಡೆಫಿನೇಷನ್ ಇಷ್ಟರಲ್ಲೇ ಇದೆ. ಇನ್ನು ಇಂಡಿಯಾ ಮೈತ್ರಿಕೂಟದಲ್ಲಿ ರಾಹುಲ್ ಗಾಂಧಿಯ ರೋಲ್ ಬಗ್ಗೆಯೂ ನಿತೀಶ್ ಕುಮಾರ್ಗೆ ಭಾರಿ ಅಸಮಾಧಾನವಿತ್ತಂತೆ. ಸಭೆ ವೇಳೆ ಇಂಪಾರ್ಟೆಂಟ್ ಡಿಸಿಷನ್ಗಳನ್ನೆಲ್ಲ ರಾಹುಲ್ ಗಾಂಧಿಯೇ ತೆಗೆದುಕೊಳ್ತಾ ಇದ್ರಂತೆ.
ಇದು ಹೀಗೆ ಮುಂದುವರಿದ್ರೆ ಲೋಕಸಭೆಯಲ್ಲಿ ಬಿಜೆಪಿಗೆ ಫೈಟ್ ಕೊಡೋಕೆ ಸಾಧ್ಯವಿಲ್ಲ ಅನ್ನೋ ನಿರ್ಧಾರಕ್ಕೆ ನಿತೀಶ್ ಕುಮಾರ್ ಬಂದಿದ್ರು. ಇದೇ ಕಾರಣಕ್ಕೆ ಬಿಹಾರದಲ್ಲಿ ರಾಹುಲ್ ಗಾಂಧಿಯ ಯಾತ್ರೆಯಲ್ಲೂ ಕೂಡ ಪಾಲ್ಗೊಳ್ಳದೇ ಇರೋಕೆ ತೀರ್ಮಾನಿಸ್ತಾರೆ. ಇಷ್ಟೇ ಅಲ್ಲ, ಇಂಡಿಯಾ ಮೈತ್ರಿಕೂಟದ ಭಾಗವಾಗಿದ್ದ ಟಿಎಂಸಿ ನಾಯಕಿ ಮಮತಾ ಬ್ಯಾನರ್ಜಿ ಮತ್ತು ಆಪ್ ಮುಖ್ಯಸ್ಥ ಅರವಿಂದ್ ಕೇಜ್ರಿವಾಲ್ ಕೂಡ ಕಾಂಗ್ರೆಸ್ ವಿರುದ್ಧ ತಿರುಗಿ ಬೀಳ್ತಾರೆ. ಇಂಡಿಯಾ ಮೈತ್ರಿಕೂಟ ಬಿಟ್ಟು ಏಕಾಂಗಿಯಾಗಿ ಚುನಾವಣೆ ಸ್ಪರ್ಧಿಸೋಕೆ ನಿರ್ಧರಿಸ್ತಾರೆ. ಎಲ್ಲರೂ ಮೋದಿಯನ್ನ ಮಣಿಸೋದಕ್ಕಿಂತ ಹೆಚ್ಚಾಗಿ ತಮ್ಮ ಪಕ್ಷ ಗೆದ್ರೆ ಸಾಕು, ತಮಗೊಂದಷ್ಟು ಸೀಟ್ ಬಂದ್ರೆ ಸಾಕು ಅನ್ನೋ ಧಾಟಿಯಲ್ಲೇ ಯೋಚಿಸ್ತಿರುವಾಗ ನಾನ್ಯಾಕೆ ಮೈತ್ರಿಕೂಟದಲ್ಲಿರಬೇಕು ಅನ್ನೋ ಭಾವನೆ ನಿತೀಶ್ ಕುಮಾರ್ಗೂ ಬಂದಿತ್ತು. ಹೀಗಾಗಿಯೇ ತಮ್ಮ ಬೇಳೆ ಬೇಯಿಸಿಕೊಳ್ಳೋಕೆ ಬಿಜೆಪಿ ಬಾಣಲೆಗೆ ಹಾರಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ಆಗಲಿ, ಮಮತಾ ಬ್ಯಾನರ್ಜಿ ಆಗಲಿ, ನಿತೀಶ್ ಕುಮಾರ್ ಆಗಲಿ ಅಥವಾ ಮುಂದಿನ ದಿನಗಳಲ್ಲಿ ಇಂಡಿಯಾ ಮೈತ್ರಿಕೂಟದಿಂದ ಇನ್ಯಾರೇ ಹೊರ ಬಂದರೂ ಅದಕ್ಕೆ ಮೂಲ ಕಾರಣ ಲೋಕಸಭೆ ಚುನಾವಣೆ. ಇಲ್ಲಿ ನಿತೀಶ್ ಕುಮಾರ್ಗೆ ಮಾತ್ರವಲ್ಲ, ಬಿಜೆಪಿಗೆ ಕೂಡ ಜೆಡಿಯು ಜೊತೆಗಿನ ಮೈತ್ರಿ ಬೇಕಾಗಿತ್ತು. ಬಿಹಾರದಲ್ಲಿ ಒಟ್ಟು 40 ಲೋಕಸಭಾ ಕ್ಷೇತ್ರಗಳಿವೆ. 2019ರ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಯು ಮೈತ್ರಿ ಮಾಡಿಕೊಂಡಿತ್ತು. ಆಗ ಬಿಜೆಪಿ 17 ಕ್ಷೇತ್ರಗಳನ್ನು ಗೆದ್ದಿತ್ತು. ಜೆಡಿಯು 16 ಸ್ಥಾನಗಳಲ್ಲಿ ಗೆಲುವು ದಾಖಲಿಸಿತು. ಒಟ್ಟಾಗಿ 33 ಕ್ಷೇತ್ರಗಳನ್ನು ಗೆದ್ದಿತ್ತು. ಆದರೆ 2020ರಲ್ಲಿ ನಡೆದ ಬಿಹಾರ ವಿಧಾನಸಭೆ ಚುನಾವಣೆಯಲ್ಲಿ ಜೆಡಿಯು ಸರಿಯಾಗಿಯೇ ಹೊಡೆತ ತಿಂದಿತ್ತು. ನಿತೀಶ್ ಕುಮಾರ್ ನೇತೃತ್ವದ ಜೆಡಿಯು ಕೇವಲ 43 ಕ್ಷೇತ್ರಗಳನ್ನಷ್ಟೇ ಗೆದ್ದಿತ್ತು. ಆರ್ಜೆಡಿ 75 ಸ್ಥಾನಗಳನ್ನು ಗೆದ್ದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿತ್ತು. ಇತ್ತ ಬಿಜೆಪಿ ಕೂಡ 74 ಸ್ಥಾನಗಳನ್ನು ಗೆದ್ದು ದೋಸ್ತಿಯಾಗಿದ್ದ ಜೆಡಿಯುವನ್ನು ಕೂಡ ಹಿಂದಿಕ್ಕಿತ್ತು. ಆದರೂ ನಿತೀಶ್ ಕುಮಾರ್ಗೆ ಸಿಎಂ ಆಗೋ ಅವಕಾಶ ಸಿಕ್ತು. 2022ರಲ್ಲಿ ರಾತ್ರೋರಾತ್ರಿ ಬಿಜೆಪಿ ಜೊತೆಗಿನ ಮೈತ್ರಿ ಮುರಿದು ಆರ್ಜೆಡಿ ಜೊತೆ ಸೇರಿ ಮತ್ತೆ ಸಿಎಂ ಆದರು. ಈಗ ಅದು ಕೂಡ ಮುರಿದು ಬಿದ್ದಿದೆ. ಬಿಹಾರದಲ್ಲಿ ನಿತೀಶ್ ಕುಮಾರ್ ಮತ್ತು ಜೆಡಿಯು ವರ್ಚಸ್ಸು ಕೂಡ ನಿಧಾನಕ್ಕೆ ಕಡಿಮೆ ಆಗ್ತಾ ಇದೆ. ಈಗ ನಿತೀಶ್ಗೆ ಅಳಿವು ಉಳಿವಿನ ಪರಿಸ್ಥಿತಿ ಎದುರಾಗಿದೆ. ಹೀಗಾಗಿ ಲೋಕಸಭೆ ಚುನಾವಣೆಗೂ ಮುನ್ನ 2019ರಂತೆ ಮತ್ತೊಮ್ಮೆ ಬಿಜೆಪಿ ಜೊತೆಗೆ ಸೇರಿ ಸೀಟು ಹಂಚಿಕೆ ಡೀಲ್ಗೆ ಮುಂದಾಗಿದ್ದಾರೆ. ಇದರ ಜೊತೆಗೆ ಬಿಜೆಪಿಯಿಂದ ಮತ್ತೊಂದು ಭರವಸೆ ಕೂಡ ನಿತೀಶ್ ಕುಮಾರ್ಗೆ ಸಿಕ್ಕಿದೆಯಂತೆ. ಲೋಕಸಭೆ ಚುನಾವಣಾ ಫಲಿತಾಂಶ ಏನೇ ಆದರೂ ಕೂಡ 2025ರ ಬಿಹಾರ ವಿಧಾನಸಭೆ ಚುನಾವಣೆವರೆಗೂ ನಿತೀಶ್ ಕುಮಾರ್ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ. ಇಲ್ಲಿ ನಿತೀಶ್ ಕುಮಾರ್ಗೆ ಕೂಡ ಬೇಕಾಗಿರೋದು ಇದೆ. ಮತ್ತೆ ಮುಖ್ಯಮಂತ್ರಿ ಆಗುವ ಚಾನ್ಸ್ ಮುಂದಕ್ಕೆ ಸಿಗೋದಿಲ್ಲ ಅನ್ನೋದು ನಿತೀಶ್ಗೂ ಈಗ ಅರ್ಥವಾಗಿ ಬಿಟ್ಟಿದೆ. ಅಟ್ಲೀಸ್ಟ್ ಬಿಜೆಪಿ ಜೊತೆ ಸೇರಿ ಆದರೂ ಈ ಬಾರಿಯ ಟರ್ಮ್ ಕಂಪ್ಲೀಟ್ ಮಾಡಿಬಿಡೋಣ ಅನ್ನೋ ಲೆಕ್ಕಾಚಾರದಲ್ಲಿ ನಿತೀಶ್ ಕುಮಾರ್ ಇದ್ದಂತೆ ಕಾಣ್ತಾ ಇದೆ. ಮತ್ತೊಂದು ಜೆಡಿಎಸ್ ಆಗುತ್ತಾ ಜೆಡಿಯು? ಸ್ನೇಹಿತರೆ, ಸದ್ಯದ ಬೆಳವಣಿಗೆ ನೋಡಿದ್ರೆ ನಿತೀಶ್ ಕುಮಾರ್ ಕಥೆಯು ನಮ್ಮ ದಳಪತಿಗಳಂತೆಯೇ ಆಗುತ್ತಾ ಅನ್ನೋ ಅನುಮಾನ ಕಾಡ್ತಾ ಇದೆ. ಕರ್ನಾಟಕದಲ್ಲಿ ಜೆಡಿಎಸ್ ಪರಿಸ್ಥಿತಿ ಏನಾಗಿದೆಯೋ ಅದೇ ಸಿಚುವೇಶನ್ನಲ್ಲಿ ಈಗ ಬಿಹಾರದ ಜೆಡಿಯು ಕೂಡ ಇದೆ. ಎರಡೂ ಪಕ್ಷಗಳಿಗೆ ಈ ಲೋಕಸಭೆ ಚುನಾವಣೆ ಮಾಡು ಇಲ್ಲವೇ ಮಡಿ ಎಂಬಂತಾಗಿದೆ. ದೈತ್ಯ ಬಿಜೆಪಿ ಜೊತೆ ಸೇರಿ ಎರಡೂ ಸ್ಥಳೀಯ ಪಕ್ಷಗಳು ಜೀವ ಪಡೆದುಕೊಳ್ತಾವೋ ಇಲ್ಲ ಕಳೆದುಕೊಳ್ತಾವೋ ಅನ್ನೋದೇ ಇಲ್ಲಿರುವ ಕುತೂಹಲ. ಲೋಕಸಭೆ ಚುನಾವಣೆಯಲ್ಲಿ ಬಿಹಾರದಲ್ಲಿ ಜೆಡಿಯು ಸಿಂಗಲ್ ಡಿಜಿಟ್ಗೆ ಬಂತು ಅಂದ್ರೆ ಮುಂದಿನ ದಿನಗಳಲ್ಲಿ ನಿತೀಶ್ ಕುಮಾರ್ ಖೇಲ್ ಖತಮ್ ಅಂತಾನೆ ಅರ್ಥ. ಜೆಡಿಯುವನ್ನ ಬಿಜೆಪಿ ನುಂಗಿ ನೀರು ಕುಡಿದ್ರೂ ಆಶ್ಚರ್ಯ ಇಲ್ಲ. ಭವಿಷ್ಯದಲ್ಲಿ ಬಿಹಾರದಲ್ಲಿ ಬಿಜೆಪಿ ವರ್ಸಸ್ ಆರ್ಜೆಡಿ ನಡುವೆ ಅಧಿಕಾರಕ್ಕಾಗಿ ಫೈಟ್ ನಡೀಬಹುದು. ಅಂತೂ ನಿತೀಶ್ ಕುಮಾರ್ ಪಲ್ಟಿ ಹೊಡೆದು ಈಗ ತಮ್ಮ ರಾಜಕೀಯ ಕೆರಿಯರ್ಗೆ ಬೇಜಾನ್ ಗಾಯ ಮಾಡಿಕೊಂಡಿದ್ದಾರೆ. ಈ ಗಾಯವೇ ನಿತೀಶ್ ರಾಜಕೀಯವನ್ನೇ ಮುಗಿಸಿದ್ರೂ ಆಶ್ಚರ್ಯ ಬೇಡ. ಇವಿಷ್ಟು ದೇಶ ಕಂಡ ವಿಚಿತ್ರ ಪೊಲಿಟಿಷಿಯನ್ ನಿತೀಶ್ ಕುಮಾರ್ ಅವರ ಯೂ ಟರ್ನ್ ಕುರಿತ ಇನ್ಸೈಡ್ ಸ್ಟೋರಿ. ನಿಮ್ಮ ಪ್ರಕಾರ ಜೆಡಿಯು ಕಥೆಯು ನಮ್ಮ ಜೆಡಿಎಸ್ನಂತಾಗಬಹುದಾ? ನಿತೀಶ್ ಕುಮಾರ್ ಈ ನಿರ್ಧಾರ ಎಷ್ಟು ಸರಿ? ಇಲ್ಲಿ ಬಿಜೆಪಿ ಕೂಡ ಪದೇ ಪದೇ ಕೈ ಕೊಟ್ಟಿರುವಂತಹ ನಿತೀಶ್ ಕುಮಾರ್ ಅವರ ಜೊತೆಗೆ ಈಗ ಕೈ ಜೋಡಿಸೋಕೆ ಮುಂದಾಗಿದೆ. ಹಾಗಿದ್ರೆ ಬಿಜೆಪಿಗೂ ಕೂಡ ರಾಜಕೀಯ ಬದ್ಧತೆ ಅನ್ನೋದಿಲ್ವಾ? ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಾಮೆಂಟ್ಸ್ ಮೂಲಕ ತಿಳಿಸಿ. ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.